ಹಲೋ ಗುಡ್ ಮಾರ್ನಿಂಗ್. ಇವಾಗ ಟೀ ಮಾರ್ನಿಂಗ್. ಇವತ್ತೇನು ರೆಸಿಪಿ ಐತಪ್ಪ ಅಂದ್ರೆ ನಾನು ಒಂದು ಸದ್ಕ ಮಾಡ್ಕೊತೀನಿ. ಹಂಗೆ ಏನೈತಿ ನುಚ್ಚಕ್ಕಿ ಅಂತಂದು ಸಿಗ್ತಾವಲ್ಲ ಅದರಲ್ಲೇ ನಾನು ನೋಡ್ಬೋದು ಬ್ರೌನ್ ಕಲರ್ ಬಂದೈತಲ್ಲ. ಇವಾಗ ಏನೈತಿ ಒಂದು ಪಾತ್ರೆ ತೊಗೊಂಡನಿ, 1-2 ಸ್ಪೂನ್ ತುಪ್ಪನ ಹಾಕ್ಕೊಂಡನಿ. ಅದಷ್ಟು ಹಾಕ್ಕೊಂಬಿಡೋದು. ಇವಾಗ ಏನೈತಿ ನೀರು ಹಾಕ್ಕೊಂಬಿಡೋದು. ಇದು ಬೆಲ್ಲದ ನೀರು ಏನೈತಿಲ್ಲ ಇದನ್ನ ಹಾಕ್ಕೊಂಬಿಡೋದು. ಒಗ್ಗರಣೆ ಅದ ಏನು ಹಾಕ್ಸಂಗಿಲ್ಲ, ಇಷ್ಟು ಹಾಕ್ಕೊಂಬಿಡೋದು. ಇವಾಗ ಏನೈತಿ ಒಂದು ಸ್ವಲ್ಪ ಶುಂಠಿನ ತೊಗೊಂಡನಿ. ಒಣ ಶುಂಠಿ ತೊಗೋಬೇಕು, ಅದನ್ನು ಜಜ್ಜಿ ತೊಗೊಂಡನ. ಸ್ವಲ್ಪ ಇದಕ್ಕೆ ಏಲಕ್ಕಿನೂ ಹಾಕ್ಕೋಬೇಕು. ಒಂದು ಏಲಕ್ಕಿನ ಹಾಕೋತೀನಿ ನಾನು. ಇವಾಗ ನೋಡ್ಬೋದು ಏಲಕ್ಕಿನೂ ಜಜ್ಜಿ ತೊಗೊಂಡಿನಿ ನಾನು ಪುಡಿ ಮಾಡಿ. ಇವಾಗ ಏನೈತಿ ದಪ್ಪಾಗಿ ಏನು ಉಳಿದಿರ್ತೈತಿಲ್ಲ ಅದನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಯಾಕಂದ್ರೆ ಅದನ್ನು ಟೀ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಟೀದಾಗ ಮಾಡೋ ಹೊತ್ನ್ಯಾಗದ್ರೆ ಟೇಸ್ಟಿ ಚೆನ್ನಾಗಿ ಕೊಡ್ತೈತೆ ಅಂತ ಹೇಳಿ ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಏನೈತಿ ಹಾಕಾತೇನೆ ನೋಡ್ಬೋದು. ಇವಾಗ ರವೆ ಹುರಿದು ಇಟ್ಕೊಂಡಿವಲ್ಲ ಅದನ್ನು ಹಾಕಾತೇನೆ ನೋಡ್ಬೋದು. ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ಬೇಕು ಇದನ್ನು. ಇವಾಗ ಏನೈತಿ ಅದು ಆಗೋವರೆಗೂ ಇವಾಗ ತರಕಾರಿ ಸಜ್ಕ ಎಲ್ಲ ರೆಡಿ ಆಯ್ತು. ಇವಾಗ ಏನೈತಿ ನಾನು ಹೂಕೋಸನ್ನ ಬಿಸಿ ನೀರಾಗ ಅರಿಶಿನ ಪುಡಿ ಉಪ್ಪು ಹಾಕಿ ಕುದಿಸಿ ಇದನ್ನು ಒಂದು ಉಗುರು ಬೆಚ್ಚಗೆ ನೀರಿನಾಗೆಲ್ಲ ತೊಳ್ಕೊಂಡು ತೊಗೊಂಡನಿ. ಇಲ್ಲೇನೈತಿ 1 kg ಆಗುವಷ್ಟು ನುಚ್ಚಕ್ಕಿನ ತೊಗೊಂಡನಿ. ಇದರಲ್ಲೇ ಒಂದು ಪಲಾವ್ ಮಾಡ್ಕೋಬೇಕಂತ ಹೇಳಿ, ಪಲಾವ್ ಆಗಲಿ ಉಪ್ಪಿಟ್ಟಾಗಲಿ ಅಂತಾರೆ. 2 ಗುಂಟ್ರು ಮೆಣಸಿನ್ಕಾಯಿನ ತೊಗೊಂಡನಿ. ಅವಕ್ಕೆಲ್ಲ ಮೆತ್ತಗಾಗಿಬಿಟ್ಟಾವ. ಈ ಥರ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಬಿಡ್ಬೇಕು. ಇವನ್ನ ಒಂದು ಪಾತ್ರೆ ಇಟ್ಕೊಂಡನಿ. 2 ಸ್ಪೂನ್ ಎಣ್ಣೆ ಹಾಕತ್ತೇನೆ. ಮೊದಲಿಗೆ ಏನೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇನೆ. ಆಮೇಲೆ ಏನೈತಿ ಈರುಳ್ಳಿನ ಹಾಕತ್ತೇನೆ. ಒಂದು ಅರ್ಧದಷ್ಟು ದೊಡ್ಡದಿದ್ರೆ ಅರ್ಧ ತೊಗೋದು. ಇವಾಗ ಏನೈತಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕತ್ತೇನೆ. ಈರುಳ್ಳಿ ದೊಡ್ಡದಿದ್ರೆ ಅರ್ಧ ತೊಗೋರಿ, ಸಣ್ಣದಿದ್ರೆ 1 ತೊಗೊಂಡ್ಬಿಡ್ರಿ. ಇವಾಗ ಏನೈತಿ ಹಸಿರು ಮೆಣಸಿನ್ಕಾಯಿನೂ ಹಾಕತ್ತೇನೆ. 1-2 ಹಾಕೀನಿ ಅಷ್ಟು. ಇವಾಗ ಟಮಾಟೆನೂ ಹಾಕತ್ತೇನೆ ನೋಡಬೇಕು. ಒಂದು ಅರ್ಧದಷ್ಟು ಹಾಕ್ಕೊಂಡೇನಿ. ಬೀನ್ಸ್ನು ಒಗ್ಗರಣೆಯಾಗ ಹಾಕ್ಕೊಂಡ್ಬಿಡ್ಬೇಕು. ಕ್ಯಾರೆಟು ಬೀನ್ಸು ಇವನ್ನೆಲ್ಲ ಹಾಕ್ಕೊಂಡೇನೈತಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಏನೈತಿ ಹೂಕೋಸನ್ನ ಹಾಕತ್ತೇನೆ ನೋಡ್ಬೋದು. ಇವಾಗ 1-2 ನಿಮಿಷ ಎಲ್ಲ ಮೆತ್ತಗಾಗಬೇಕು. ಇವಾಗ ಏನೈತಿ ಮನ್ಯಾಗನ ರೆಡಿ ಮಾಡಿರೋ ಮಸಾಲೆನ ಹಾಕತ್ತೇನೆ ನಾನು. 1 ಸ್ಪೂನ್ ಅಷ್ಟು ಹಾಕ್ಕೊಂಡ್ಬಿಡ್ಬೇಕು. ಇವಾಗ ಏನೈತಿ ಲಾಸ್ಟಿಗೆ ಅಕ್ಕಿ ಹಾಕತ್ತೇನೆ ನೋಡ್ಬೋದು. ಇವಾಗ ಹಾಕ್ಕೊಂಡು ಏನೈತಿ ಈ ಥರ ತಿರುಗಿಸ್ಕೋಬೇಕು, ಮಿಕ್ಸ್ ಹೊಡಿಬೇಕು ನೋಡ್ಬೋದು. ಇವಾಗ ನಾನಿಲ್ಲಿ ಅರಿಶಿನ ಪುಡಿ ಅದು ಬಳಸತ್ತಿಲ್ಲ. ಇವಾಗ ಏನೈತಿ ರುಚಿಗೆ ತಕ್ಕಷ್ಟು ಉಪ್ಪಷ್ಟು ಹಾಕ್ಕೊಂಬಿಟ್ಟು ತಿರುಗಿಸ್ಕೊಂಡು ಮೇಲೆ ನೀರು ಹಾಕ್ಕೊಂಬಿಡ್ಬೇಕು. ಇವಾಗ ನಾನು ಏನೈತಿ ಇದರಲ್ಲೇ 1-2 ನೀರು ಹಾಕ್ಕೊಳ್ತೇನೆ. ಇವಾಗಿದ ಚೆನ್ನಾಗಿ ರೆಡಿ ಆಗಬೇಕು. ಅಲ್ಲಿವರೆಗೆ ನಾವು ರೊಟ್ಟಿನ ಮಾಡ್ಕೊಂಬರೋಣ. ರೆಡಿ ಆಗೈತಿ. ಯಾವ ಥರ ಆಯ್ತು ನೋಡ್ಬೇಕು. ಇವಾಗ ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ. ಇದು ಬಾಸ್ಮತಿ ನುಚ್ಚಕ್ಕಿ ಅಂತ ಹೇಳಿ ಬರ್ತಾವೆ. ಚೆನ್ನಾಗಿತ್ತು. ನಾನು ಯಾವುದೇ ಅದಕ್ಕೆ ಕಲರ್ ಆಗಲಿ ಅರಿಶಿನ ಪುಡಿ ಆಗಲಿ ಹಾಕಿ ಮಾಡಿಲ್ಲ. ಈ ಥರ ಒಂದು ಮಾಡ್ಕೊಂಡಿದ್ನಿ. ಚೆನ್ನಾಗಿತ್ತು. ತಳ ಏನು ಹಿಡ್ಕೊಂಡಿರ್ಕಿಲ್ಲ. ನಾನು ಕುಕ್ಕರ್ಗೂ ಹಾಕ್ಕೊಂಡಿಲ್ಲ. ಯಾವುದು ಮಸಾಲೆ ಬಳಸಲಾರ್ದ ಇದು ನಮ್ಮ ಕಡೆ ಎಲ್ಲ ನಾವು ಉಪ್ಪಿಟ್ಟು ಅಂತೀವಿ. ಇದೇನೈತಿ ಎಲ್ಲ ಥರ ತರಕಾರಿ ಹಾಕಿ ಪಲಾವ್ ಥರ ರೆಡಿ ಮಾಡ್ಕೊಂಡೇನಿ ನಾನು. ಇವಾಗ ತಾಟಿಗೆ ಹಚ್ಕೋತಾರೆ ನೋಡ್ಬೇಕು. ಇವಾಗ ಉದ್ದಿರೋದ್ರೆ ಚೆನ್ನಾಗಿತ್ತು. ಟೇಸ್ಟಿ ಕೂಡ ಸೂಪರ್ ಆಗಿತ್ತು. ಒಂದು ಸಲ ರೆಸಿಪಿನ ನೋಡಿ ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ನಾನು ಸದ್ಕ ಎಲ್ಲ ಮಾಡೀನಿಲ್ಲ ಇದ್ರ ಜೊತೆಗೇನ ಮಾಡಿರೋದು. ಅದನ್ನು ಚೆನ್ನಾಗಿರ್ತೈತಿ ಅಂಥೇಳಿ ಒಂದು ಸ್ವೀಟ ಒಂದು ಖಾರ ಅಂತ ಹೇಳಿ ಮಾಡಿರೋದು. ಇದು ಈ ಥರ ಇತ್ತು. ಇಷ್ಟ ಆಗೈತೆ ಅಂದ್ಕೊಂಡನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ. ಓಕೆ, ಮತ್ತು ನಾಳಿನ ರೆಸಿಪಿಯೊಂದಿಗೆ ಹೊಸ ರೆಸಿಪಿ